ನಮ್ಮ ಉತ್ತರ ಕರ್ನಾಟಕದಾಗಂತೂ ಈ ಹಿಂಡಿ ಚಟ್ನಿಗಳಿಗೇನು ಕಮ್ಮಿ ಇಲ್ಲ ನೋಡ್ರಿ. ಅದ್ರಾಗ ಒಂದು ಸ್ಪೆಷಲ್ ಚಟ್ನಿ ಅಂದ್ರೆ ಈ ಪುಂಡಿ ಸೊಪ್ಪಿನ ಚಟ್ನಿ ನೋಡ್ರಿ. ಇದಂತೂ ಭಾರಿ ರುಚಿಯಾಗಿರ್ತೈತಿ. ತಿಂಗಳಾನ್ಗಟ್ಲೆ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಬಿಸಿ ಬಿಸಿ ರೊಟ್ಟಿ ಒಳಗೆ ಈ ಪುಂಡಿ ಚಟ್ನಿ ಮತ್ತು ಒಂದು ಹನಿ ಎಣ್ಣೆ ಇಲ್ಲ ತುಪ್ಪ ಹಾಕೊಂಡು ಸವರ್ಕೊಂಡು ತಿಂತಾ ಇದ್ರ ಸ್ವರ್ಗನ ನೋಡ್ರಿ. ಭಾರಿ ರುಚಿಯಾಗಿರ್ತೈತಿ. ಹೆಂಗೆ ಮಾಡೋದು ತೋರಿಸ್ತೀನಂತ ಈಗ ನೋಡೋಣ ಬರ್ರಿ. ಮೊದಲ ಪುಂಡಿ ಸೊಪ್ಪನ್ನ ನಾನು ಇಲ್ಲೇ ಸೋಸ್ಕೊಳತ್ತೀನಿ ನೋಡ್ರಿ. ಇದನ್ನೆಲ್ಲ ಎಲ್ಲ ಸೋಸ್ಕೊಂಡು ಸ್ವಚ್ಛಗೆ ತೊಳ್ಕೊಬೇಕ್ರಿ. ಈಗ ಹಂಚು ಕಾಯಿ ಕಟ್ಟಿದ್ ನೋಡ್ರಿ. ಈಗ ಪುಂಡಿ ಸೊಪ್ಪನ್ನ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಂಡು ಚಂದಾಗ ಹುರ್ಕೋಬೇಕ್ರಿ. ಇದನ್ನ ಕಲರು ಚೇಂಜ್ ಆಗತ್ರಿ. ಇದು ಅಲ್ಲಿ ಮಟ್ಟ ಹುರ್ಕೋಬೇಕು. ಗ್ರೀನ್ ಇದ್ದಿದ್ದು ಮೆಹಂದಿ ಕಲರ್ ಆತ್ ನೋಡ್ರಿ. ಈಗ ಒಂದು ಹನಿ ಎಣ್ಣೆ ಹಾಕೊಂಡು ಮತ್ತೆ ಇನ್ನೂ ಸ್ವಲ್ಪ ಚಂದಾಗ ಹುರ್ಕೋಬೇಕ್ರಿ. ಇದನ್ನ ಒಂದು ಪ್ಲೇಟ್ಗೆ ತಕೊಂಡು ಈಗ ಅದ ಹಂಚು ಮೇಲೆನ ಒಂದು 5 ಹಸಿ ಮೆಣಸಿನ್ಕಾಯಿನ ಹಾಕೊಳತ್ತೀನಿ. ಒಂದು 5 ಎಸಳು ಬೆಳ್ಳುಳ್ಳಿನ ಹಾಕೊಂಡಿನಿ. ಇವೆರಡು ಚಂದಾಗ ಹುರಿದ ಮೇಲೆ ಇನ್ನೇನು ಇವೆರಡು ತಕ್ಕೊಂತೀನಿ ಅಂದಾಗ ಲಾಸ್ಟಿಗೆ ಜೀರಿಗೆ ಹಾಕ್ರಿ. ಮೊದಲ ಜೀರಿಗೆ ಹಾಕಿಬಿಟ್ರೆ ಜೀರಿಗೆನೂ ಹತ್ತಿ ಹುರ್ಕಡ್ಲಾ ಬಿಡ್ತಾವೆ ನೋಡ್ರಿ. ಇವ್ನು ಚಂದಾಗ ಹುರ್ಕೊಂಡು ತಕೊಂಡು ಈಗ ಒಂದು ಜಾರಿಗೆ ಒಂದಿಷ್ಟೂ ಹಾಕೋಣಂತ ಹದ ಏನೇನು ಬೇಕಂತಂದು ಹೇಳ್ತೀನಿ. ಈಗ ನೋಡ್ರಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನಿ. ಆಮೇಲೆ ಬೆಲ್ಲ ಹಾಕೊಳತ್ತೀನಿ. ಬೆಲ್ಲ ಯಾಕಪ್ಪ ಅಂತಂದ್ರೆ ಈ ಪುಂಡಿ ಸೊಪ್ಪು ಸ್ವಲ್ಪ ಹುಳಿ ಇರ್ತೈತ್ರಿ. ಹಾಗಾಗಿ ಮ್ಯಾನೇಜ್ ಮಾಡಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕರಿಬೇವು ಕೊತ್ತಂಬರಿ ಹಾಕ್ಕೊಂಡು ಚಂದಾಗ ರುಬ್ಕೊಂಡ್ ಬಂದುಬಿಟ್ರೆ ಪುಂಡಿ ಚಟ್ನಿ ರೆಡಿ ಆಗ್ಬಿಡ್ತೈತೆ ನೋಡ್ರಿ. ಪುಂಡಿ ಸೊಪ್ಪಿನ ಚಟ್ನಿ ಭಾರಿ ಮಸ್ತ್ ಇರ್ತೈತಿ. ಯಾರ್ಯಾರೆಲ್ಲ ತಿಂದಿರಿ, ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ನನಗೆ ಕಮೆಂಟ್ ಮಾಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ.